ಗೆದ್ದು ಬೀಗಿದ ಚೆನ್ನೈ. ಆರ್ಸಿಬಿಗೆ ಆನಂದವೋ ಆನಂದ. ಹೌದು, ಇಂದು ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಪಾಯಿಂಟ್ಸ್ ಟೇಬಲ್ ನಂಬರ್ 1ರಲ್ಲಿ ಕೂತಿರುವ ಗುಜರಾತ್ ಟೈಟನ್ಸ್ ಮತ್ತು ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿದ್ದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳೆರಡು ಮುಖಾಮುಖಿಯಾಗಿದ್ದವು. ಈ ಒಂದು ಪಂದ್ಯದಲ್ಲಿ ಚೆನ್ನೈ ತಂಡ ಗೆದ್ದು ಬೀಗಿದೆ. ಇದರಿಂದ ಆರ್ಸಿಬಿಗೆ ಭಾರಿ ಅನುಕೂಲವಾಗಿದೆ. ಅಂಕಪಟ್ಟಿಯಲ್ಲಿ ಮೊದಲೆರಡು ಸ್ಥಾನದಲ್ಲಿ ಆರ್ಸಿಬಿ ಕೂರಲು ಪಟ್ಟಿರುವ ಶ್ರಮ ಅಷ್ಟಿಷ್ಟಲ್ಲ. ಆದರೆ ಕೊನೆ ಗಳಿಗೆಯಲ್ಲಿ ಸ್ವಲ್ಪ ಎಲ್ಲೋ ಎಡುವುತ್ತಿದೆ. ಆದರೆ ಬೇರೆ ತಂಡಗಳ ಸೋಲಿಗೆ ಜಪ ಮಾಡ್ತಾ ಕೂತಿತ್ತು ಆರ್ಸಿಬಿ ತಂಡ ಮಾತ್ರವಲ್ಲದೆ ಬೆಂಗಳೂರಿನ ಅಪಾರ ಅಭಿಮಾನಿ ದೇವರುಗಳು ಗುಜರಾತ್, ಪಂಜಾಬ್ ತಂಡಗಳ ಸೋಲಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆದರೆ ಅವರೆಲ್ಲರ ಪ್ರಾರ್ಥನೆಯ ಫಲದಿಂದಾಗಿ ಇದೀಗ ಆರ್ಸಿಬಿಗೆ ಆಶೀರ್ವಾದ ಸಿಕ್ಕಿದೆ. ಅಂಕಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿದ್ದ ಗುಜರಾತ್ ತಂಡ ತನ್ನ ಕೊನೆಯ 2 ಪಂದ್ಯಗಳನ್ನ ಸೋತಿದೆ. ಆ ಮೂಲಕ ಬೆಂಗಳೂರಿಗೆ ಅನುಕೂಲವಾಗಿದೆ. ಹಾಗಾದ್ರೆ ಆರ್ಸಿಬಿಗೆ ಲಾಭವಾಗಿದ್ದೇನು? ಸಿಎಸ್ಕೆಯ ಬೊಂಬಾಟಾಟ ಹೇಗಿತ್ತು? ಇಲ್ಲಿದೆ ನೋಡಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ತನ್ನ ಕೊನೆಯ ಒಂದು ಪಂದ್ಯವನ್ನ ಗುಜರಾತ್ ವಿರುದ್ಧ ಗೆದ್ದುಕೊಂಡಿತು. ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದುಕೊಂಡ ಸಿಎಸ್ಕೆ ಬ್ಯಾಟಿಂಗ್ ಆಯ್ದುಕೊಂಡಿತು. ಭರ್ಜರಿ ಜೋಶ್ನೊಂದಿಗೆ ಬ್ಯಾಟಿಂಗ್ ಇಳಿದ ಯೆಲ್ಲೋ ಬಾಯ್ಸ್ ಭರ್ಜರಿ ಬ್ಯಾಟಿಂಗ್ ನಡೆಸಿದ್ರು. ಆಯುಷ್ ಮಾತ್ರ ಡೆವಿನ್ ಕಾನ್ವೆ ಹೊಡಿಬಡಿ ಆಟವಾಡಿದ್ರು. ಭರ್ಜರಿ ಬೌಂಡರಿ ಸಿಕ್ಸರ್ ಸಿಡಿಸಿ ಮೆಂಚಿದ್ರು. ಡೆವಿನ್ ಕಾನ್ವೆ ಅರ್ಧ ಶತಕ ಬಾರಿಸಿ ಮೆಂಚಿದ್ರು. ಇನ್ನು ಯಂಗ್ಸ್ಟರ್ ಆಯುಷ್ ಮಾತ್ರೆ ಕೂಡ ಉತ್ತಮ ಆಟವಾಡಿದ್ರು. ನಂತರ ಮತ್ತೊಬ್ಬ ಬ್ಯಾಟ್ಸ್ಮನ್ ಉರ್ವಿಲ್ ಪಟೇಲ್ ಕೂಡ ಚೆನ್ನಾಗಿ ಬ್ಯಾಟ್ ಬೇಯಿಸಿದ್ರು. ಶಿವಂ ದುಬೆ ಕೂಡ 1-2 ಸಿಕ್ಸ್ ಹಿಡಿಸಿ ಮೆಂಚಿದ್ರು. ಇನ್ನು ಜೂನಿಯರ್ ಎಬಿಡಿ ಖ್ಯಾತಿಯ ಡೇವಿಡ್ ಬ್ರೇವಿಸ್ 23 ಎಸೆತಗಳಲ್ಲಿ 57 ರನ್ ಬಾರಿಸಿ 5 ಸಿಕ್ಸ್ 4 ಬೌಂಡರಿ ಬಾರಿಸಿ ಸಿಎಸ್ಕೆಗೆ ನೆರವಾದ್ರು. ಕೊನೆಯದಾಗಿ ಜಡ್ಡು ಕೂಡ ಬಂದು ತಂಡದ ಮೊತ್ತವನ್ನ 230ರ ಗಡಿಗೆ ತಂದು ನಿಲ್ಲಿಸಿದ್ರು. ಕೊನೆಗೆ 232 ಟಾರ್ಗೆಟ್ ನೀಡಿದ ಸಿಎಸ್ಕೆ ಗುಜರಾತ್ ಬ್ಯಾಟ್ಸ್ಮನ್ ಗಳನ್ನ ಆರಂಭದಲ್ಲೇ ಕಟ್ಟಿ ಹಾಕಿದ್ರು. ಗಿಲ್, ಬಟ್ಲರ್, ಸಾಯಿ ಸುದರ್ಶನ್, ಶಾರುಖ್ ಖಾನ್, ತಿವಾಟಿಯಾ, ರಶೀದ್ ಖಾನ್ ಹೀಗೆ ಎಲ್ಲ ಆಟಗಾರನ್ನ ಬೇಗನೆ ಔಟ್ ಮಾಡಿದ್ರು. ಇದರೊಂದಿಗೆ ಅಂತಿಮವಾಗಿ ಚೆನ್ನೈ ತಂಡ ಗೆಲುವಿನ ನಗೆ ಬೀರಿತು. ಈ ಗೆಲುವಿನೊಂದಿಗೆ ಚೆನ್ನೈ ಫ್ಯಾನ್ಸ್ ಅಷ್ಟೇ ಅಲ್ಲ, ನಮ್ಮ ಬೆಂಗಳೂರು ಅಭಿಮಾನಿಗಳು ಕೂಡ ಕುಣಿದು ಕುಪ್ಪಳಿಸಿದ್ರು. ಯಾಕಂದ್ರೆ ಈಗಾಗಲೇ ಫಸ್ಟ್ ಪ್ಲೇಸ್ ಅಲ್ಲಿತ್ತು ಗುಜರಾತ್, ಇನ್ನು ದ್ವಿತೀಯ ಸ್ಥಾನದಲ್ಲಿ ಪಂಜಾಬ್ ಇದೆ, ಇನ್ನು 3ನೇ ಸ್ಥಾನದಲ್ಲಿ ನಮ್ಮ ಆರ್ಸಿಬಿ ಇದೆ. ಈ ಸೋಲಿನೊಂದಿಗೆ ಗುಜರಾತ್ ಮೊದಲ ಸ್ಥಾನದಲ್ಲೇ ಇರಲಿದೆ. ಆದರೆ ಆರ್ಸಿಬಿಗೆ ಇನ್ನೂ ಒಂದು ಪಂದ್ಯ ಬಾಕಿ ಇದೆ. ಹಾಗಾಗಿ ಆರ್ಸಿಬಿ ಆ ಪಂದ್ಯ ಗೆದ್ದುಕೊಂಡ್ರೆ ಆರ್ಸಿಬಿಯ ಅಂಕ 19 ಆಗಲಿದೆ. ಗುಜರಾತ್ ಅಂಕ 18 ಇದೆ. ಹಾಗಾಗಿ ಗುಜರಾತ್ ಕೆಳಗಿಳಿದು ಆರ್ಸಿಬಿ ಮೇಲೇರಲಿದೆ. ಇನ್ನು ಪಂಜಾಬ್ ಸೋಲಬೇಕು. ಒಂದು ವೇಳೆ ಗೆದ್ದರೆ ಆರ್ಸಿಬಿ ಕೂಡ ತನ್ನ ಮುಂದಿನ ಪಂದ್ಯವನ್ನ ಗೆಲ್ಲಲೇಬೇಕು. ಇನ್ನು ಮುಂಬೈ ರನ್ ರೇಟ್ ಕೂಡ ಉತ್ತಮವಾಗಿರುವುದರಿಂದ ಅವರಿಗೂ ಸೆಕೆಂಡ್ ಪ್ಲೇಸ್ಗೆ ಬರುವ ಅವಕಾಶ ಇದೆ. ಆದ್ರೆ ಆರ್ಸಿಬಿ ತನ್ನ ಕೊನೆಯ ಪಂದ್ಯವನ್ನ ಗೆಲ್ಲಲೇಬೇಕು. ಗೆದ್ದರೆ ಸಾಕು, ಯಾವುದೇ ರನ್ ರೇಟ್ ಲೆಕ್ಕಾಚಾರವಿಲ್ಲದೆ ಮೊದಲ ಸ್ಥಾನಕ್ಕೆ ಜಿಗಿಯಲಿದೆ. ಆದರೆ ಕೊನೆಗೆ ಆರ್ಸಿಬಿ ಗೆಲ್ಲುತ್ತಾ ಎನ್ನುವುದನ್ನ ಕಾದು ನೋಡಬೇಕಾಗಿದೆ.